ಹಾಯ್ ನಮಸ್ಕಾರ ಎಲ್ಲ ನನ್ನ ಎಲ್ಲ ಬೋರ್ಡ್ ಚಾಲಕರಿಗೆ. ಏನಿಲ್ಲ, ತುಂಬ ದಿನದಿಂದ ವೀಡಿಯೋ ಮಾಡ್ತಿಲ್ಲ ಅಂತ ಎಲ್ಲ ಅನ್ಕೋತಿರ್ಬೋದು. ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಯಾಕೆ ಬ್ರೋ ವೀಡಿಯೋ ಮಾಡ್ತಾಯಿಲ್ಲ ಅಂತ. ಹೆಲ್ತ್ ಪ್ರಾಬ್ಲಮ್ಮು, ಹುಷಾರಿರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಷ್ಟು ಪೇಷನ್ಸ್ ಇದ್ದಿಲ್ಲ. ಇವಾಗ ಹುಷಾರಿಲ್ಲ. ಇವತ್ತು ಗಾಡಿ ಸರ್ವಿಸಿಗೆ ಬಿಡಬೇಕು. ನಿನ್ನೆ ಮೊನ್ನೆನೂ ಡ್ಯೂಟಿ ಮಾಡಿದ್ದೀನಿ, ಆದರೆ ಜಾಸ್ತಿ ಅರ್ನಿಂಗ್ಸ್ ಏನು ಮಾಡೋಕ್ಕೋಗಿಲ್ಲ. ಸ್ವಲ್ಪ ಮಾಡ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿದ್ದೀನಿ. ಇವತ್ತು ಏರ್ಪೋರ್ಟ್ಗೊಂದು ರಿಸರ್ವೇಷನ್ ಐತೆ, ಅದೊಂದು ಮಾಡಿಬಿಟ್ಟು ಆ ಕಡೆಯಿಂದ ಯಾವ್ದಾನ ಬ್ಯಾಕ್ ಡ್ಯೂಟಿ ತೊಗೊಂಡು ಮುಗಿಸ್ಕೊಂಡು ಗಾಡಿ ಸರ್ವಿಸ್ ಮಾಡಿಕೊಂಡು ಮತ್ತೆ ನಾಳೆಯಿಂದ ವೀಡಿಯೋ ಮಾಡಿ ಹಾಕ್ತೀನಿ. ಅದೇ ಥರ ಸಪೋರ್ಟ್ ಮಾಡಿ. ಏನಾರು ಇದ್ದರೆ ಮೆಸೇಜ್ ಮಾಡಿ. ಏನೇ ರಿಸರ್ವೇಷನ್ ಇತ್ತು, ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡೋಕ್ಕೆ ಪಿಕಪ್ ಪಾಯಿಂಟ್ಗೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಸರ್ಜಾಪುರದ ಹತ್ರ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ಏರ್ಪೋರ್ಟ್ ಕಡೆ. ಏರ್ಪೋರ್ಟಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಬ್ಯಾಕ್ ಡ್ಯೂಟಿ ಕೊಡ್ತಾನೇನೋ ಅಂತ ಅಂದ್ಕೊಂಡೆ. 40 ಕೌಂಟ್ ನಂಬರ್ ತೋರಿಸ್ತಾ ಇತ್ತು. ಬೇಡ, ಸುಮ್ಮನೆ ಸರ್ವಿಸಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ನಾವು ಹೊರಟ್ವಿ ಸರ್ವಿಸ್ ಬಿಡೋದಕ್ಕೆ ಗಾಡಿನ. ನೋಡಿದ್ರೆ ಸರ್ವಿಸ್ ಬಿಟ್ಟು ರ್ಯಾಪಿಡೋ ಬುಕ್ ಮಾಡಿಕೊಂಡು ನಾವು ಹೊರಟ್ವಿ. ಗಾಡೀಲಿ ಮನೆ ಕಡೆ ನೋಡಿದ್ರೆ ಆಂಬುಲೆನ್ಸಿಗೆ ಯಾರು ದಾರಿನೇ ಬಿಡ್ತಿಲ್ಲ. ದಾರಿ ಬಿಟ್ಟರು ಆ ಆಂಬುಲೆನ್ಸ್ ಹಿಂದೆನೇ ಎಲ್ಲ ಸುಮ್ಮನೆ ದಾರಿ ಸಿಗುತ್ತೆ ಅಂದ್ಕೊಂಡು ಅದ್ರ ಹಿಂದೆನೇ ನುಕ್ಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ ಆಂಬುಲೆನ್ಸು ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಅಪ್ಪಿ ಸಡನ್ನಾಗಿ ಬ್ರೇಕ್ ಹಾಕಿದರೆ ತೊಂದರೆ ಆಗೋಗುತ್ತೆ. ನೋಡ್ಕೊಂಡು ಓಡಾಡಿ. ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೀನಿ, ರೆಡಿ ಆಗೈತೆ ಅಂತ ಕಾಲ್ ಮಾಡಿದ್ರು. ರ್ಯಾಪಿಡೋ ಬುಕ್ ಮಾಡಿ ಬೈಕಲ್ಲೇ ಹೋಗ್ಬಿಟ್ಟು ನಮ್ಮ ರಥನ ಎತ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿ. ಗಾಡಿ ರೆಡಿ ಆಗೈತೆ. ನಾವು ಬಂದ್ವಿ ಶೋರೂಮ್ಗೆ ಗಾಡಿನ ಎತ್ಕೊಂಡು ಇನ್ನು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಗಾಡಿ ನೋಡಿದ್ರೆ ಫುಲ್ಲು ಕ್ಲೀನ್ ಆಗಿತ್ತು. ಎತ್ಕೊಂಡು ಅಲ್ಲಿಂದ ಗಾಡಿ ಮತ್ತೆ ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಅದಕ್ಕೆ ಲಾಂಗ್ ಡ್ಯೂಟಿ ಯಾವ ಎತ್ಕೊಂಡಿಲ್ಲ. ಎಲ್ಲ ಅಲ್ಲೇ ಸಣ್ಣ ಪುಟ್ಟ 12 ಕಿಲೋಮೀಟ್ರು 2 ಕಿಲೋಮೀಟ್ರು 3 ಕಿಲೋಮೀಟ್ರೆ ಹೊಡ್ಕೊಂಡೆ. KRಪುರಮಲ್ಲಿ ಮತ್ತೆ CNG ಹಾಕ್ಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡು. ಹುಷಾರು ಬೇರೆ ಇಲ್ಲ, ಅದಕ್ಕೆ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ, ಡ್ಯೂಟಿನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಜಾಸ್ತಿ ಅರ್ನಿಂಗ್ಸ್ ಏನು ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಅಲ್ಲೇ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಇನ್ನು ನಾವು ಹೊರಟ್ವಿ ಮನೆ ಕಡೆ. ಇವತ್ತಾಗಿರೋದು 2650 ರೂಪಾಯಿ ಅಷ್ಟೇ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಡ್ಯೂಟಿನ.